ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿಜ್ಞಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಇಷ್ಟು ದಿವಸಗಳ ಕಾಲ ನಾವು ನಿಮಗೆ ಅಸ್ಟ್ರಾಲಜಿ ಪ್ರಕಾರವಾಗಿ ನಿಮ್ಮ ರಾಶಿಗೆ ಹೇಗಿರುತ್ತೆ ಅಥವಾ ಈ ತಿಂಗಳು ಭವಿಷ್ಯ ಹೇಗಿದೆ, ನಿಮ್ಮ ದಿನ ಭವಿಷ್ಯ ಹೇಗಿದೆ, ಇದೆಲ್ಲದನ್ನು ಕೂಡ ನಾವು ಪ್ರೆಡಿಕ್ಷನ್ ಮಾಡ್ತಾ ಇದ್ವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ 2025 ಮುಗಿತಾ ಇದೆ. ನೆಕ್ಸ್ಟ್ ಇನ್ನೇನು 2026 ಬಾಗಿಲಲ್ಲಿ ನಾವು ನಿಂತಿದ್ದೀವಿ. ಸೊ ಎಲ್ಲರಿಗೂ ಒಂದು ಕಾತುರ ಇರುತ್ತೆ, 2026ರಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತೆ, ಏನಾಗ್ಬೋದು, ಈ ವರ್ಷದಲ್ಲಿ ನಮಗೆ ಕೆಲವೊಂದು ಒಳ್ಳೆಯದಾಗಿದೆ ಅಥವಾ ಕೆಟ್ಟದಾಗಿದೆ, ಮುಂದಿನ ವರ್ಷದಲ್ಲಿ ನಮ್ಮ ಜೀವನ ಹೇಗೆ ನಡಿಬೋದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಆಲೋಚನೆ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಪ್ರೆಡಿಕ್ಟ್ ಮಾಡೋಕ್ಕೆ ಬಂದಿರೋದು 2026ನಲ್ಲಿ ನ್ಯೂಮರಾಲಜಿ ಪ್ರಕಾರವಾಗಿ ನೀವು ಹುಟ್ಟಿರೋಂಥ ಡೇಟ್ಗೆ ಅನುಗುಣವಾಗಿ ಹೇಗಿರುತ್ತೆ ನಿಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಹಾಗಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ 2026 ಅಂದರೆ ಏನು, ಈ ವರ್ಷ ಈ ನಮ್ಮ ಸುತ್ತಮುತ್ತ ಏನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ನಂಬರ್ 1ನೇ ತಾರೀಕಿನಿಂದ ಹಿಡಿದು 9ನೇ ಸಿರೀಸ್ ತನಕನೂ ಹುಟ್ಟಿರೋಂಥ ಎಲ್ಲರ ಒಂದು ಭವಿಷ್ಯ ಹೇಗಿರುತ್ತೆ 2026ರಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು ಯಾರೆಲ್ಲ 9 ಸೀರೀಸ್ನಲ್ಲಿ ಹುಟ್ಟಿರ್ತೀರ ಅಂದರೆ 9, 18, 27, 9, 18, 27 ಎಲ್ಲ ಹುಟ್ಟಿರ್ತೀರ ಅವರೆಲ್ಲನೂ ಕೂಡ 9 ಸೀರೀಸ್ಗೆ ಬರ್ತೀರ. 9 ಅಂತಂದ್ರೆ ಕುಜನ ಆಡಳಿತ. ನೋಡಿ 2025 ಅಂದ್ರೇ ಅದು ಕುಜನ ಆಡಳಿತದಲ್ಲಿ ಇಷ್ಟು ವರ್ಷಗಳ ಕಾಲ ನಾವು ಅಂದರೆ ಈ ವರ್ಷ ನಾವು 2025 ಕುಜನ ಆಡಳಿತದಲ್ಲೇ ಕಾಲ ಕಳೆದ್ವಿ. ನೆಕ್ಸ್ಟ್ 2026 ಬರ್ತದೆ. 26 ಅಂದರೆ ಸೂರ್ಯನ ಆಡಳಿತ. ಸೂರ್ಯ ಮತ್ತು ಕುಜನ ಕಾಂಪಿಟೇಷನ್ ಹೇಗಿರುತ್ತೆ, ಇದು ಸೂರ್ಯ ಆಲ್ರೆಡಿ ಬೆಂಕಿ ಇರ್ತಾನೆ, ಕುಜ ಇನ್ನೂ ಬೆಂಕಿ ಆಗ್ತಾನೆ, ಇನ್ನೂ ಬೆಂಕಿ ದಗದಾಗ ಅಂತ ಉರಿಯುತ್ತಾ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ವರ್ಷ ಖಂಡಿತವಾಗ್ಲೂ ನಿಮಗೆ ಒಂದು ಹಣದ ಸುರಿಮಳೆನೇ ಆಗುತ್ತೆ ಅಂತ ಹೇಳ್ಬೋದು. ಹಣ ಬರುತ್ತೆ ಅಂತ ಹೇಳೋದಕ್ಕಿಂತ ಹಣದ ಮಳೆನೇ ನಿಮಗೆ ಸುರಿಯುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ವರ್ಷ ನಿಮಗೆ ತುಂಬ ಅತ್ಯುತ್ತಮವಾದ ಒಂದು ವರ್ಷ. ಏನೆಲ್ಲ ಹೋದ ವರ್ಷ ತುಂಬ ಕಷ್ಟ ಬಿದ್ದಿದ್ದೀರಾ, ತುಂಬ ನೋವನ್ನ ಅನುಭವಿಸಿದ್ದೀರಾ, ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಪಾಪ ನಿಮಗೆ ಯಶಸ್ಸಾಗಿರೋದಿಲ್ಲ. ಸೊ ಇದೇ ಫೀಲಿಂಗಲ್ಲಿದ್ದು 2026 ಹೆಂಗಿರುತ್ತಪ್ಪ, 25 ಅನುಭವಿಸಿದ್ದೆ ಸಾಕು ಅಂತ ಏನು ಅನ್ಕೊತಿದ್ದೀರಾ? ಖಂಡಿತವಾಗ್ಲೂ 2026 ನಿಮಗೆ ತುಂಬ ಅದೃಷ್ಟನ ತಂದುಕೊಡುತ್ತೆ. ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಕ್ಕುತ್ತೆ. ಏನೆಲ್ಲ ನೀವು 2025ನಲ್ಲಿ ಸಾಧನೆ ಮಾಡೋಕ್ಕಾಗಿಲ್ಲೋ ಅದು ಎಲ್ಲನೂ ಕೂಡ 2026ನಲ್ಲಿ ನೀವು ಸಾಧನೆ ಮಾಡ್ಕೊಬೋದು. ಮನೆ ಕಟ್ಟೋದಾಗಿರ್ಬೋದು, ಸೈಟ್ ತೊಗೊಳ್ಳೋದಾಗಿರ್ಬೋದು, ಯಾರಿಗೆಲ್ಲ ಮದುವೆ ಹುಡ್ಕಡ್ತಲ್ಲಿದ್ದೀರಾ ಮದುವೆ ಯೋಗ ಕೂಡ ಬರುತ್ತೆ. ಹಾಗೆ ಯಾರಾದರೂ ಹೊಸ ಕೆಲಸಗಳಿಗೆ ಹುಡುಕ್ತಾ ಇದ್ದೀರಾ ಅಂತಂದರೆ, ಒಂದು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಗುಡ್ ಟೈಮ್ ಇದಾಗಿರುತ್ತೆ. ಸೊ ಈ ಒಂದು ಸದಾವಕಾಶನ ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಕೊಬೇಕು. ಅತಿ ಮುಖ್ಯವಾಗಿ ಯಾರೆಲ್ಲನೂ ಕೂಡ ಆರ್ಮಿ ಡಿಪಾರ್ಟ್ಮೆಂಟಲ್ಲಿ ಇರ್ತೀರಾ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತೀರಾ, ಆ್ಯಂಡ್ ಯಾರೆಲ್ಲ ಕನ್ಸಲ್ಟೆಂಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಯಾರೆಲ್ಲ ಹೀಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಎಲ್ಲರಿಗೂ ಕೂಡ ಒಂದು ಶುಭವಾದ ಒಂದು ಸಂಖ್ಯೆ ಇದು ಅಂತ ಹೇಳ್ಬೋದು, ಶುಭವಾದ ಒಂದು ಇಯರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗ್ತಾ ಇದೆ. ಏನೆಲ್ಲ ಈ ವರ್ಷದಲ್ಲಿ ನಿಮಗೆ ಪ್ಲಾನಿಂಗ್ ಇತ್ತು, ಏನೆಲ್ಲ ಕೆಲಸಕ್ಕೆ ನಿಮಗೆ ತಡೆ ಆಗ್ತಿದ್ದು ಆ ಎಲ್ಲ ಕೆಲಸನೂ ಕೂಡ ಮಾಡ್ಕೋಬೋದು. ಕೆಲಸದಲ್ಲಿ ಕೆಲವರಿಗೆ ಪ್ರಮೋಷನ್ಸ್ ಆಗುತ್ತೆ, ಮತ್ತು ಕೆಲವರಿಗೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗುವಂಥ ಒಂದು ಚಾನ್ಸ್ ಸಿಕ್ಕುತ್ತೆ. ಆ ಎಲ್ಲನೂ ಕೂಡ ಸದಾವಕಾಶನ ನೀವು ಮಾಡ್ಕೊಬೇಕು. ಈ ವರ್ಷದಲ್ಲಿ ನೀವು ಫಾಲೋ ಮಾಡಬೇಕಾಗಿರೋ ನಂಬರ್ ಯಾವುದು ಅಂತಂದರೆ, ಎಲ್ಲ ನಂಬರು ಕೂಡ ನಿಮ್ಗೆ ಚೆನ್ನಾಗಾಗಿ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ತುಂಬ ಚೆನ್ನಾಗಾಗಿ ಬರೋ ನಂಬರ್ ಯಾವುದು ಅಂತಂದರೆ 1, 3, 4, 5, 6 ಈ ಎಲ್ಲ ನಂಬರ್ ಕೂಡ ನಿಮ್ಗೆ ಚೆನ್ನಾಗಾಗಿ ಬರುತ್ತೆ. ಅವಾಯ್ಡ್ ಮಾಡಬೇಕಾಗಿರೋ ನಂಬರ್ ಯಾವುದು ಅಂತಂದರೆ 2 ಅವಾಯ್ಡ್ ಮಾಡಬೇಕು, ಮತ್ತು 8ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ. ಇನ್ನು ಕಲರ್ಸ್ ಅಂತ ಬಂದಾಗ ಯಾವ ಕಲರ್ ಜಾಸ್ತಿ ಬಳಸಬೇಕು, ಯಾವುದನ್ನು ಜಾಸ್ತಿ ಬಳಸಬಾರ್ದು ಅಂತಂದರೆ ಬ್ಲ್ಯಾಕ್ ಕಲರ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕು, ಮತ್ತು ವೈಟ್ ಕಲರ್ನ ಸ್ವಲ್ಪ ಅಂದರೆ ಅದರಲ್ಲೂ ಸಿಲ್ವರ್ ಕಲರ್ನ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಬೇಕು. ಅಂದರೆ ಸಿಲ್ವರ್ ಜ್ಯುವೆಲರ್ಸ್ನ ಕೂಡ ನೀವು ಜಾಸ್ತಿ ಬಳಸಬಾರ್ದು. ಇನ್ನು ನೀವು ಬಳಸಬೇಕಾಗಿರೋ ಕಲರ್ ಯಾವುದು, ತುಂಬ ಅದೃಷ್ಟ ಕೊಡುವಂಥ ಕಲರ್ ಯಾವುದು ಅಂತ ನೋಡಿದ್ರೆ ಆರೆಂಜ್, ರೆಡ್ ಇದೆಲ್ಲನೂ ಕೂಡ ನಿಮ್ಗೆ ಅದೃಷ್ಟ ತಂದು ಕೊಡುತ್ತೆ. ಈವನ್ ಗ್ರೀನ್ ಇದೆಲ್ಲನೂ ಕೂಡ ನಿಮಗೆ ಅದೃಷ್ಟ ಕೊಡುವಂಥ ಒಂದು ಕಲರ್ ಆಗಿರುತ್ತೆ. ನೀವು ನೋಡ್ಕೊಳ್ಳಿ, ನಿಮ್ಮ ಫೋನ್ ನಂಬರಲ್ಲಾಗಿರ್ಬೋದು, ವೆಹಿಕಲ್ ನಂಬರಲ್ಲಾಗಿರ್ಬೋದು, ಅಥವಾ ನೀವೇನಾದ್ರು ಸೈಟ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೂ ಕೂಡ ಅದರಲ್ಲಿ ಜಾಸ್ತಿ 6 ಬರ್ತಿದೆಯಾ, 1 ಬರ್ತಿದೆಯಾ, 3 ಬರ್ತಿದೆಯಾ, 4 ಬರ್ತಿದೆಯಾ ಅಂತ ನೋಡಿಕೊಂಡು ತೊಗೊಳ್ಳಿ. ಅದೆಲ್ಲನೂ ನಿಮಗೆ ಅದೃಷ್ಟ ಕೊಡುವಂಥ ಒಂದು ಸಂಖ್ಯೆಗಳಾಗಿರುತ್ತೆ. ಸೊ ಇದಿಷ್ಟು ಕೂಡ 9 ಸೀರೀಸಲ್ಲಿ ಹುಟ್ಟಿರುವಂಥವ್ರಿಗೆ ಈ ವರ್ಷದ ಒಂದು ಯೋಗ ಹೇಗಿದೆ ಅನ್ನೋದಾಗಿತ್ತು. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಈ ವರ್ಷ ನಿಮಗೆ ಇನ್ನೂ ನೀವೇನು ಅಂದ್ಕೊಂಡಿದ್ದೀರಾ, ಹೋದ ವರ್ಷ ಪಾಪ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅದಕ್ಕೆ ಡಬ್ಬಲ್ ಅಷ್ಟು ತ್ರಿಬ್ಬಲ್ ಅಷ್ಟು ನಿಮಗೆ ಈ ವರ್ಷದಲ್ಲಿ ನಿಮಗೆ ಒಂದು ದೇವರ ಒಂದು ಅನುಗ್ರಹ ನಿಮ್ಗೆ ಆಗ್ತಾಯಿದೆ. ಅದು ಎಲ್ಲನೂ ಕೂಡ ನೀವು ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜಾಸ್ತಿ ನೀವು ಆಂಜನೇಯನ ಆರಾಧನೆ ಮಾಡಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಮತ್ತು ಹಳದಿ ಅಂತೀನಿ, ಆರೆಂಜ್ ತಿಲಕ ಬರುತ್ತಲ್ಲ ಅದನ್ನು ನೀವು ಇಟ್ಕೊಬೇಕಾಗುತ್ತೆ. ಅಂದರೆ ಆಂಜನೇಯನಿಗೆ ಹಚ್ತಾರಲ್ವ ಆ ತಿಲಕನ ನೀವು ಹಚ್ಕೊಬೇಕಾಗುತ್ತೆ. ಪ್ರತಿದಿನ ಒಂದು ಚಿಟಿಕೆನಾದರೂ ಹಣೆ ಮೇಲೆ ಇಟ್ಕೊಂಡು ಹೊರಗಡೆ ಹೋಗಿ. ಖಂಡಿತವಾಗ್ಲೂ ಈ ವರ್ಷ ನಿಮಗೆ ಎಲ್ಲ ಥರದ ಯಶಸ್ಸು ಸಿಕ್ಕುತ್ತೆ. ಸೊ ಎಲ್ಲರಿಗೂ ಕೂಡ ವೆರಿ ಆಲ್ ದ ಬೆಸ್ಟ್.